ಆದರೆ ಬಿ ಜೆ ಪಿಯಲ್ಲೇ ಈ ಆಂತರಿಕ ಕಲಹ ಆಂತರಿಕ ಕದನ ಅಂತಕ್ಕಂಥದ್ದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಮುಲಾಮನ್ನು ಹಚ್ಚಬೇಕು ಅಮಿತ್ ಶಾ ಅವರು. ಹಳೆ ಮೈಸೂರಿನ ಬಿಜೆಪಿ ಒಕ್ಕಲಿಗ ನಾಯಕರಲ್ಲಿ ಒಗ್ಗಟ್ಟಿನ ಕೊರತೆ, ಅದಕ್ಕೆ ಇವರು JDS ಮೊರೆ ಹೋಗಿರೋದು. ನಿನ್ನೆ ಅಮಿತ್ ಶಾ ಮೈಸೂರು ಭೇಟಿ ವೇಳೆ ಪ್ರತಾಪ್ ಸಿಂಹ ಮತ್ತು ಪ್ರೀತಮ್ ಗೌಡ ಕಿತ್ತಾಡಿಕೊಂಡಿದ್ದಾರೆ. ಅಮಿತ್ ಶಾ ಅವರ ಸ್ವಾಗತಕ್ಕೆ ಮುಖಂಡರ ಲೈನಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ವಾಕ್ಸಮರ ಮಂಡಕಳ್ಳಿ ಏರ್ಪೋರ್ಟ್ನಲ್ಲಿ. ಅಂದರೆ BJPಯ ಹಳೆ ವರ್ಸಸ್ ಹೊಸ ಬಣ್ಣಗಳ ನಡುವೆ ಎಲ್ಲ ಸರಿಯಿಲ್ಲ, ಇದನ್ನೇ ಸರಿಪಡಿಸಬೇಕು ಅಂತ ಅಮಿತ್ ಶಾ ಅವರು ಪ್ರಯತ್ನ ಪಡ್ತಿರೋದು. ಏನೋ ಅದೇ ಈ ಸ್ವಾಗತ ಕೋರ್ತಾರಲ್ಲ, ಅಮಿತ್ ಶಾ ಅವರು ಬಂದಾಗ ಒಬ್ಬರಾದ್ಮೇಲೆ ಒಬ್ಬರಾದ್ಮೇಲೆ ಸ್ವಾಗತ ಕೋರ್ತಾರಲ್ಲ, ಆ ವಿಚಾರದಲ್ಲಿ ಪ್ರತಾಪ್ ಸಿಂಹ ಮತ್ತು ಪ್ರೀತಮ್ ಗೌಡ ಇಬ್ಬರು ಕೂಡ ಏನೋ ಕಿತ್ತಾಡ್ಕೊಂಡಿದ್ದಾರೆ. ಪ್ರತಾಪ್ ಸಿಂಹ ಅವರು ಈಗ ಮೈಸೂರಿನ ಹಾಲಿ MP, ಪ್ರೀತಮ್ ಗೌಡ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಾನು ಮೇಲು ಅಂತಕ್ಕಂಥದ್ದು, ಅದೂ ಏನು ಒಕ್ಕಲಿಗ ನಾಯಕರೇ ಎಲ್ಲರೂ ಕೂಡ. ಇವರಲ್ಲೇ ಕಿತ್ತಾಟ, ಇವರಲ್ಲೇ ಒಗ್ಗಟ್ಟಿಲ್ಲ, ಅದು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರಲ್ಲಿ. ಇದಕ್ಕೆ ಮುಲಾಮ್ ಸವರಬೇಕು, ಇದನ್ನು ಸರಿಪಡಿಸಬೇಕು ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಗೊತ್ತಿದೆ ಅಮಿತ್ ಶಾ ಅವರಿಗೆ. ಆಮೇಲೆ ಹಳೆ ಮೈಸೂರು ಭಾಗದಲ್ಲಿ BJP ಸ್ಟ್ರಾಂಗ್ ಆಗ್ತಾ ಇಲ್ಲ, ಕಾರಣವೂ ಇದೇನೆ. ಒಬ್ಬರ ಕಾಲು ಒಬ್ರು ಎಳೆಯೋದು, ಒಬ್ರು ಕಂಡ್ರೆ ಒಬ್ರಿಗಾಗಲ್ಲ, ಅವ್ರ ಮೇಲೆ ಇವ್ರ ಮೇಲೆ ಅವರು ಚಾಡಿ ಹೇಳೋದು, ಬರೀ ಇದೇ. ನೆನ್ನೆನೂ ಕೂಡ ಅದು ಬಹಿರಂಗ ಸ್ಫೋಟವಾಗಿದೆ ವಿಚಾರ, ಪ್ರೀತಮ್ ಗೌಡ ಮತ್ತು ಪ್ರತಾಪ್ ಸಿಂಹ ವಿಚಾರದಲ್ಲಿ.